ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಸುನಿಲ್ ಗೌಡ. ನನ್ನ ಮತ್ತೊಂದು ಲಾಗ್ ಎಲ್ರಿಗೂ ವೆಲ್ಕಮ್ ಹೇಳ್ತಾ, ನೆನ್ನೆ ಲಾಗ್ ಅಪ್ಡೇಟ್ ಆಗಿಲ್ಲ, ನೆನ್ನೆ ಲಾಗ್ ಮಾಡೋಕ್ಕಾಗಲಿಲ್ಲ. ಇವತ್ತು ನಾನು ಲಾಗ್ನ ಎಲ್ಲಿಂದ ಶುರು ಮಾಡ್ತಾಯಿದ್ದೀನಿ ಅಂದರೆ, ಬೆಳಗ್ಗೆ 7:15 ಇವತ್ತಿನ ಸೌದೆ ಒಲೆಯಲ್ಲಿ ಅಡುಗೆ ಮಾಡ್ತಾಯಿದ್ದೀವಿ. ಗ್ಯಾಸು ಅದೇ ಸ್ವಲ್ಪ ಇದೆ, ಈ ತಿಂಗಳಂತೂ ತುಂಬ ಹಿಂಸೆ ಅಂತ ಅಂದಿದ್ದಾರೆ. ಅದಕ್ಕೆ ನಾವು ಆ ಮೇಜರ್ ಜಾಸ್ತಿ ಕೆಲಸ ಏನೇನು ಮಾಡ್ಕೋಬೋದು, ಬೆಳಗ್ಗೆನೇ ಸೌದೆಯಲ್ಲಿ ರೆಡಿ ಮಾಡ್ಕೊಬಿಡೋಣ, ಸೌದೆ ಒಲೆಯಿಂದ ರೆಡಿ ಮಾಡ್ಕೊಳ್ಳೋಣ. ಆಮೇಲೆ ಅದೇ ಎಗ್ ರೈಸು ಕಬಾಬು ಮಾತ್ರ ಸಿಲಿಂಡ್ರ್ ಬಳಸೋಣ. ಸ್ವಲ್ಪ ಅದೇ ಈಗ 3-4 ಸಾವಿರ ಆಗ್ಬಿಟ್ಟು ಸಿಲಿಂಡ್ರ್ 2,000 ಬರೋವರೆಗೂ ಆ ಥರ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಅದಕ್ಕೆ ಈಗ ನೆನ್ನೆ ನಾನು ನಮ್ಮ ವಿನೋ ಮನೆ ಹತ್ರ ಅರೇಂಜ್ ಮಾಡಿದ್ದೆ. ನಮ್ಮ ಫ್ರೆಂಡ್ ವಿನೋ ನೋಡಿರ್ತೀರ ವೀಡಿಯೋದಲ್ಲಿ ಆಲ್ಮೋಸ್ಟು. ಈಗ ನಮ್ಮ ವಿನೋರ್ ಮನೆ ಹತ್ರ ಅಡ್ಜಸ್ಟ್ ಮಾಡ್ಕೊಂಡು ನೈಟ್ ತಗೊಬಂದು ನಿಲ್ಲಿಸಿದೆ. ಈಗ ತಗೊಂಡು ಹೋಗ್ಬಿಟ್ಟು ಇದನ್ನೆಲ್ಲ ಕಿತ್ತಾಕ್ಬಿಟ್ಟು ಒಲೆ ಪೂಜೆ ಮಾಡಿಬಿಟ್ಟು ಇವಾಗ ಅಡುಗೆ ಸ್ಟಾರ್ಟ್ ಮಾಡೋಣ ಬನ್ನಿ. ಅದಕ್ಕೆ ಬೇಗ ಎದ್ದು ಬಂದಿದ್ದೀನಿ. ಆಲ್ಮೋಸ್ಟ್ ಡೈಲಿ 8 ಗಂಟೆಗೆ ಎದ್ದೇಳ್ತಿದೆ ಗ್ಯಾಸ್ ಇರುವಾಗ. ಇವಾಗ ಸೌದೆ ಒಲೆ ಇರೋದ್ರಿಂದ ಹಿಂಸೆ ಅಲ್ವಾ, ನಾವು ಒಬ್ಬಂಗೆ ಹಿಂಸೆ ಆಗೋದು ಹೊರಗಡೆ ಅಡುಗೆ ಮಾಡೋಕ್ಕೆ. ಅದಕ್ಕೆ 7 ಗಂಟೆಗೆಲ್ಲ ಎದ್ದು ಬಂದಿದ್ದೀನಿ. ಬೇಗ ಮಾಡೋಣ, ಇವತ್ತು ಮೊದಲನೇ ದಿನ. ಬ್ರೋ ಹೊರನ ಪೂಜೆ ಮಾಡಿ ಮೊದಲನೇ ಮೊಟ್ಟೆ ಬೇಯಿಸಿ ಆಗೈತೆ. ಬಟ್ ಅದೇ ಪಾತ್ರೆ ಹಿಂಗೆ ಸಿಗುತ್ತೆ, ಬಟ್ ಅಡುಗೆ ಬೇಗ ಆಗುತ್ತೆ. ಸೌದೆ ಒಂದು ಸಲ ಬಿಸಿ ಆಗ್ಬಿಟ್ರೆ ಹೊರ ಕೆಂಡ ಎಲ್ಲ ಬೀಳ್ತದಲ್ಲ, ಅವಾಗ ಬೇಗ ಆಗುತ್ತೆ. ನೋಡಿ ಮೊಟ್ಟೆನೂ ಬೇಯಿಸಾಯಿತು. ಇವಾಗ ರೈಸ್ ಮಡಗಿದ್ದೀನಿ, ರೈಸ್ ನೀರು, ಇನ್ನು ರೈಸ್ ಮಾಡಬೇಕು ಇವಾಗ. ಬ್ರಿಡ್ಜ್ ಕೆಳಗಡೆ ಬಿಸ್ನೆಸ್ ಎಲ್ಲ ಮುಗೀತು. ಈಗ ಹೋಟ್ಲ್ ಹತ್ರ ಹೋಯ್ತಾ ಇದ್ದೀನಿ. ಬಿಸ್ನೆಸ್ ಇವತ್ತು ಪರವಾಗಿಲ್ಲ, ಚೆನ್ನಾಗಾಯಿತು. ನೆನ್ನೆ ಅಂತೂ ಬಿಸ್ನೆಸ್ ಇದ್ದಿಲ್ಲ, ರಜಾ ಇದ್ರೂ ಇವತ್ತು ಭಾನುವಾರ ಬಿಸ್ನೆಸ್ ಚೆನ್ನಾಗಾಯಿತು. ಆದರೆ ಬಂದಿದ್ದು ಒಂಚೂರು ಲೇಟು. ಬಂದಾಗ ಒಂದು ಅರ್ಧ ಗಂಟೆ ಹೋಟ್ಲ್ ಹಾಕೋಕ್ಕೆ ಬಿಡಲಿಲ್ಲ ಪೊಲೀಸರು. ಇಲ್ಲಿ ವಂಡೋಳ ರೆಸಾರ್ಟಲ್ಲಿ ಯಾರೋ ಇವರು MLAಗಳೆಲ್ಲನೂ ಕರ್ಕೊಬಂದು ಇರಿಸಿದ್ರಂತೆ. ಅವರು ಮಧ್ಯಾಹ್ನ ಇದೇ ರೂಟಲ್ಲಿ ಹೋಗ್ತಿದ್ರು. ಅದಕ್ಕೋಸ್ಕರ ಅಲ್ಲಿ ಯಾಕೆ ಗಾಡಿ ನಿಲ್ಸೋಕ್ಕೂ ಬಿಡಲಿಲ್ಲ, ಹೋಟ್ಲ್ ಹಾಕೋಕ್ಕೂ ಬಿಡಲಿಲ್ಲ. ಗಾಡಿ ಸೈಡ್ಗೆ ಹಾಕ್ಕೊಂಡು ಒಂದು ಸ್ವಲ್ಪ ಹೊತ್ತಿದ್ದೆ, ಆಮೇಲೆ ಹೋಟ್ಲ್ ಹಾಕಿದ್ದು. ಇನ್ ಕೇಸ್ ಏನೋ ಇನ್ನೂ ಬೇಗ ಬಂದು ಅದು ಇಲ್ಲ ಅಂದರೆ ನನ್ನ ಪ್ರಕಾರ ಮಾಮೂಲಿ ಡೇಸಲ್ಲಿ ಬಿಸ್ನೆಸ್ ಆಗುತ್ತಲ್ಲ, ಅದೇ ಥರ ಆಯ್ತೈತೆ ಅಂತ ಅನಿಸುತ್ತೆ. ಓಕೆ, ನೆನ್ನೆ ಹೋಲಿಸ್ಕೊಂಡ್ರೆ ಅದು ಹಾಲಿಡೇಸಲ್ಲಿ ಪರವಾಗಿಲ್ಲ ಆಗೈತೆ ಒಂದು ಲೆವೆಲ್ಗೆ. ಇವತ್ತಂತೂ ಫುಲ್ ಟಯರ್ಡ್ ಆಗಿಬಿಟ್ಟಿದ್ದೀನಿ, ಸ್ವಲ್ಪ ರೆಸ್ಟ್ ಇಲ್ಲ. ಈ ಸಿಲಿಂಡ್ರ್ ಇಲ್ಲದೆ ಓದುತ್ತು. ವೀಡಿಯೋದಲ್ಲಿ ಮುಂಚೆನೇ ಹಾಕಿರ್ತೀನಿ, ನೋಡಿರ್ತೀರ. ಒಲೆಯಲ್ಲಿ ಸೌದೆ ಒಲೆಯಲ್ಲಿ ಅಡುಗೆ ಮಾಡ್ತಾ ಇರೋದು. ನಾನು ಸರಿಯಾಗಿ ಒಲೆ ಹಾಕಿದ್ದಿಲ್ಲ. ಶಶಿ ಅಣ್ಣ ಬಂದ್ಬಿಟ್ಟು ಸ್ವಲ್ಪ ಹೈಟೆಲ್ಲ ಮಾಡಿ ವೀಡಿಯೋದಲ್ಲಿ ನೋಡಿರ್ತೀರ ಹಾಕ್ಕೊಟ್ಟಿದ್ದು. ಒಲೆಯೆಲ್ಲ ಹೈಟ್ ಮಾಡಿ ಹಾಕಿದಾಗ ಇನ್ನೂ ಸ್ವಲ್ಪ ಚೆನ್ನಾಗಿ ಉರಿತು ಬೇಗ. ಅಂದರೆ ಈಗ ಸೌದೆ ಒಂದು ದಿನಕ್ಕೆ ಅಡ್ಜಸ್ಟ್ ಆಗಿತ್ತು. ಹೆಂಗೋ ಪಾಪ ನೆನ್ನೆ ನಮ್ಮ ಹುಡುಗ ಬಿನು ಅವ್ರ ಮನೆ ಹತ್ರನೇ ಎಲ್ಲ ಕಡ್ದು ಅಡ್ಜಸ್ಟ್ ಮಾಡಿದ. ಇವತ್ತಾಯಿತು. ಇವತ್ತು ಊರಿಗೆ ಹೋಗಿ ತುಂಬ್ಕೊಬರೋದಂತ ಪ್ಲ್ಯಾನ್ ಇತ್ತು. ಒಂದು ಕಡೆ ನಮ್ಮ ಹುಡುಗ ಯೋಗಿ ಗಾಡಿನೂ ಪ್ರಾಬ್ಲಮ್ ಆಗೋದು. ಅಂದರೆ ಆಟೋ ಟೈರು ಒಂದು ಪಂಚರ್ ಆಗೈತೆ, ಸ್ಟೆಪ್ನಿ ಟೈರ್ ಇಲ್ಲ. ಇವತ್ತು ಪಂಚರ್ ಹಾಕ್ಸೋಕ್ಕೆ ಭಾನುವಾರ ಯಾವ ಅಂಗಡಿನೂ ತೆಗ್ದಿಲ್ಲ. ಇನ್ನೊಂದು ಕಡೆ ಊರಲ್ಲೂ ಕೂಡ ಹೆಂಗೋ ಇವತ್ತು ಅಂದರೆ ಯಾವ ಥರ ಕಡ್ದು ಮಡಗಿಲ್ವಂತೆ, ಸ್ವಲ್ಪ ಕಡಿಮೆ ಇದ್ದಾವಂತೆ. ಅದಕ್ಕೆ ಹೆಂಗೋ ನಾಳೆ ಕೊಟ್ಟಿಗೆ ತೆಗೆ ಅವ್ನ ಗಾಡಿನೂ ಸರಿಯಾಗುತ್ತೆ. ಮತ್ತು ನಾವು ಅವರು ಮನೆಯಲ್ಲೆಲ್ಲ ರೆಡಿ ಮಾಡಿ ಮಡಗಿರ್ತಾರೆ ಒಂದು ಆಟೋಕ್ಕಾಗೋಷ್ಟು ಸೌದೆಗಳನ್ನ. ಹೋಗ್ಬಿಟ್ಟು ನಾಳೆ ಒಟ್ಟಿಗೆ ಇವೆಲ್ಲ ಬರೋಣ. ಇವಾಗ ನಮ್ಮ ಫ್ರೆಂಡ್ ಒಬ್ರಿಗೆ ಹೇಳಿದ್ದೀನಿ, ಅವ್ರ ತೋಟದ ಹತ್ರ ಸೌದೆ ಇದೆ ಅಂತೆ. ಅವ್ರು ಇಲ್ಲೇ ತಗೋ ಎಷ್ಟು ಬೇಕೋ ಅಷ್ಟಂತ ಹೇಳಿದರು. ಅದಕ್ಕೆ ಅಂದರೆ ಹೆಂಗೋ ಸ್ವಲ್ಪ ಟೊಮಟೊ ಅವು ಐಟಮ್ ಎಲ್ಲ ತರಬೇಕಲ್ಲ, ಒಟ್ಟಿಗೆ ಹೋಗಿ ತಂದುಬಿಡೋಣ. ಒಂದು ಬ್ಯಾಚ್ ತಂದು ಅಷ್ಟರೊಳಗಡೆ ಕ್ಲಿಯರ್ ಆಗುತ್ತೆ, ಗ್ಯಾಸ್ದು ನಾರ್ಮಲ್ ರೈಟ್ ಸಿಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನಾವು ಅದೇ ಒಂದು 2,000 ಮಾಮೂಲಿ ಏನು ರೆಗ್ಯುಲರ್ ರೈಟಿಗೆ ಬಂದು ನಿಲ್ಲುತ್ತೋ ಅಲ್ಲಿವರೆಗೂ ಸೌದೆ ಒಲೆಯಲ್ಲೇ ಮಾಡಬೇಕು ಅಂತ. ಅದೇನಪ್ಪ ರೆಸ್ಟ್ ಇಲ್ಲ ಸರಿಯಾಗಿ. ಇವಾಗ ಬೆಳಗ್ಗೆ ಬೇಗ ಎದ್ದು ಬರಬೇಕು ಅಂದರೆ ಸಾಯಂಕಾಲ ರೆಸ್ಟ್ ಇಲ್ಲ. ಈಗ ನೋಡಿ, ಇವಾಗ ಹೋಗ್ಬಿಟ್ಟು ಹೋಟ್ಲ್ ಹತ್ರ ಆ ಸೌದೆ ಇದ್ದರೆ ಎಷ್ಟು ಸಿಕ್ತಿದ್ದೀನೋ. ಈಗ ಸೌದೆ ತರಕ್ಕೆ ಹೋಗ್ಬೇಕು, ನಾಳೆ ಸೌದೆ ಬೇಕಲ್ಲ. ಈಗ ಸೌದೆ ತರಕ್ಕೆ ಹೋಗ್ಬೇಕು. ಏನು ಮಾಡೋದು, ಈಗ ನೈಟೇ ಕ್ಲೋಸ್ ಮಾಡೋದು. 10 ಗಂಟೆಗೆ ಕ್ಲೋಸ್ ಮಾಡ್ತಿದ್ದೆ, 9 ಗಂಟೆಗೆ ಕ್ಲೋಸ್ ಮಾಡಬೇಕಾಯ್ತದೆ. ಎಡಿಟಿಂಗ್ ಅವು ಇವು ಅಂದ್ಕೊಂಡು ಸ್ವಲ್ಪ ಲೇಟ್ ಆಗೇ ಬಿಡುತ್ತೆ. ನಿನ್ನೆ ನೋಡಿ ಒಂದು 9 ಗಂಟೆಗೆ ಕ್ಲೋಸ್ ಮಾಡೋಣ, 11 ಗಂಟೆ ಆಯಿತು. ಈಗ ಟೈಮ್ ಹೋಗೋದೇ ಗೊತ್ತಾಗಲ್ಲ. ಬಟ್ ಕೆಲಸದ ಬಿಸಿ, ಕೆಲಸ ಇರಬೇಕು. ಮನುಷ್ಯಂಗೆ ಮೈ ತುಂಬ ಕೆಲಸ ಇದ್ದರೆ ಕಣ್ ತುಂಬ ನಿದ್ದೆ ಅಂತಾರಲ್ಲ, ಹಂಗೆ ನಂಗೆ ಚೆನ್ನಾಗಿರುತ್ತೆ. ಇವಾಗ ಹೋಗ್ಬಿಟ್ಟು ಅಲ್ಲೋಗಿ ಸೌದೆ ತುಂಬ್ಕೊಬರಕ್ಕೆ ಹೋಗೋಣ. ಇನ್ನು ಈಗ ಒಂದು ಸ್ವಲ್ಪ ರೆಸ್ಟ್ ಮಾಡಿಕೊಂಡು ಕತ್ತು ರೆಸ್ಟ್ ಐತೆ 2-3 ದಿನ ಸರಿಯಾಗಿ. ಅದೇ ಸೌದೆ ಹೇಳಿದ್ನಲ್ಲ, ಈಗ ಅಲ್ಲಿಗೋಗಿ ಸೌದೆ ತುಂಬ್ಕೊಬರಕ್ಕೆ ಫೋನು ಮಾಡಿದ್ದಾರೆ, ನೋಡೂ ಇಲ್ಲ. ಈಗ ಟಕ್ಕಂತ ಹೋಗಿ ಸೌದೆ ತುಂಬ್ಕೊಬರಕ್ಕೆ ಹೋಗೋಣ. ಲಾಗಲ್ಲಿದ್ದೀನಿ ಲಾಗಲ್ಲಿ ಬಂದೆ. ನಮ್ಮ ಸ್ನೇಹಿತರು ತೋಟದಕ್ಕ
ಇವಾಗ ಅವರು ಎಲ್ಲ ಕಡ್ಕೊಟ್ಟು ಹೆಲ್ಪ್ ಮಾಡ್ತಾರಂತ. ಇಂಥ ಗ್ಯಾಸು ಇಂಥ ಪ್ರಭಾವದಲ್ಲಿ ಇಂಥ ಅದೇ ಹೇಳಿ ಅದೇ ಎಡಿಟ್ ಮಾಡ್ತೀನಿ ನಾನೊಂದು ಹೇಳ್ತೀನಿ. ಹಾಂ ಹೇಳಿ ಕೊಡ್ತೀನಿ ಅಂತ ಹೇಳಿಲ್ಲ, ತಗೊಂಡೋಗಿ ಅಂತ ಹೇಳಿದ್ದೀನಿ. ಅಯ್ಯ ಅದ್ರ ಪರವಾಗಿ ಅಲ್ಲ, ಇಂಥ ಗ್ಯಾಸ್ ಇಂಥ ಪ್ರಭಾವದಲ್ಲಿ ಬಂದ್ಬಿಟ್ಟು ತಗೊಂಡು ಹೋಗು ಅಂತ ಹೇಳಿದ್ರಲ್ಲ, ಅದಕ್ಕೆ ತುಂಬ ಖುಷಿ ಪಡಬೇಕು. ಲಾಕ್ ತೆಗಿತೀನಿ ನೀರು ಇವಾಗ. ಇರುಗ್ರು ಕತ್ಲೆ ಆಯಿತು, ಟೈಮ್ ಬೇರೆ ಆಗ್ಬಿಟ್ಟೈತೆ ಪಾಪ. ಈ ತೂಲ್ ಕತ್ಲಲ್ಲಿ ಬಂದ್ಬಿಟ್ಟು ಬಂದು ತುಂಬ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ. ಕಡ್ದೆ ಇವಾಗ ತುಂಬಿಟ್ಟು ಆಮೇಲೆ ಬರ್ತೀನಿ, ಲಾಗಲ್ಲಿ ಸಿಗ್ತೀನಿ ರೀ. ಈಗ ಕತ್ಲಲ್ಲಿ ಪಾಪ ನಮ್ಮ ಸ್ನೇಹಿತರು ಬಂದ್ಬಿಟ್ಟು ಬನ್ರಿ ರೀ ಎಲ್ಲ ಹಿಂಗೆ ತುಂಬಿದ್ದಾರೆ ನೋಡಿ, ಹಂಗೆ ಫುಲ್ ಓಮಿನಿ. ನಾನೊಂದು 2 ಪಿಂಡಿ ಸಾಕಂಡ್ರಿ ಅಂದರೆ ತಗೋ ಅಂತ ಪಾಪ ತುಂಬಿಸಿ ಎಲ್ಲ ಇಟ್ಬಿಟ್ಟವ್ರೆ. ಇವಾಗ ಹೋಗ್ಬೇಕು. ಇದು ಕಾಯಿ ಏನು ಗುರು ಇದು? ಇಲ್ಲ ಕಾಯಿ ಚೆನ್ನಾಗಿಲ್ಲ ಅದು. ಇರು ಗುರು, ಇವಾಗ ಆಯಿತು ಗುರು 7:30. ಈಗ ತುಂಬೆಲ್ಲ ಆಯಿತು, ಈಗ ಹೊರಡಬೇಕು. ಕತ್ಲೆ ಹೆಂಗೆ ಬೇಕೋ ಅಂತ ಇದು ನೋಡಿ ಹೆಂಗೆ. ಈಗ ತುಂಬ ಆಯಿತು, ಈಗ ಹೊಡ್ತಾ ಇದ್ದೀವಿ. ಹೊರಡೋಣ ಗುರು. ಹಾಂ ಹೊಂಡಾಳ ರೆಸಾರ್ಟ್ಗಳಿದಾವೆ ಇಲ್ಲೆಲ್ಲ, ನಿಮ್ಗೆ ಕಾಣಿಸ್ಬೋದು. ಇದ್ರ ಪಕ್ಕದಲ್ಲೇ ತೋಟ ಇದ್ದಿದ್ದು ಅವ್ರದ್ದು. ಈಗ ಅಲ್ಲಿ ತುಂಬ್ಕೊಂಡು ಹೋಯ್ತಾ ಇದ್ದೀನಿ ಹೋಟ್ಲ್ ಹತ್ರ. ಈ ನಳಿಕೆ ಹಿಂಸೆ ಆಗ್ಬಿಟ್ಟಿತ್ತು, ಹೆಂಗೆ ಮಾಡೋದಪ್ಪ ಈ ನಳಿಕೆ ಸಿಲಿಂಡ್ರ್ಗಳು ಹಾಕೋಕ್ಕೆ. ಎಲ್ಲ ಸಿಲಿಂಡ್ರು ಇಲ್ಲ, ಹೋಟ್ಲುನ ಎಲ್ಲ ಪಾರ್ಕಿಂಗ್ ಹಾಕ್ಸಿದ್ದಾರೆ ನೋಡಿ ಅಲ್ಲಿ. ಇದೆಲ್ಲ ಪೂರ್ತಿ ರೆಸಾರ್ಟ್ ಇದು. ಒಳ್ಳೆ ದುಡ್ಡಿರೋರು ಬಂದು ಚೆನ್ನಾಗಿ ಎಂಜಾಯ್ ಮಾಡ್ತಾರೆ ಗುರು. ಇನ್ನು ಇದು ಬಂದು ಹೋಟ್ಲು. ನೆನ್ನೆ MLAಗಳನ್ನೆಲ್ಲ ಕರ್ಕೊಬಂದು ಇಲ್ಲೇ ಇರಿಸಿದ್ದು. ಮೊನ್ನೆ ಒಂದು ವೀಡಿಯೋ ಹಾಕಿದ್ದು ನೋಡಿದ್ರೆ ಗೊತ್ತಲ್ಲ, ಅದನ್ನೆಲ್ಲ ಕರ್ಕೊಬಂದು ಇಲ್ಲೇ ಇರಿಸಿದ್ದು. ಇಲ್ಲಿ ಇರಿಸಿ ಇವತ್ತು ಹೋದ್ರು ಅವರು. ಇವತ್ತೆಲ್ಲ ಅಲ್ಲಿ ಮಧ್ಯಾಹ್ನ ಹೋಟ್ಲ್ ಹಾಕೋಗೋ ವೀಡಿಯೋದಲ್ಲಿ ಹೇಳಿದೆ ಅನಿಸುತ್ತೆ, ಅರ್ಧ ಗಂಟೆಗೆ ಲೇಟ್ ಮಾಡಿದ್ರು ಅಂತ. ಹಂಗೆ ಇಲ್ಲಿ ನೋಡ್ಬೋದು, ಇದು ವಂಡರ್ಲಾ ಎಂಟ್ರೆನ್ಸು. ಪಾಪ ಇಲ್ಲಿ ಎಂಪ್ಲಾಯಿಗಳಿಗೆ ಏನೋ ಪ್ರಾಬ್ಲಮ್ ಆಗಿ ಅವ್ರು ಯೂನಿಯನ್ ಸ್ಟ್ರೈಕ್ಗಳೆಲ್ಲ ಮಾಡ್ತಾವ್ರು. ಇಲ್ಲಿ ವಂಡರ್ಲಾ ಎಂಟ್ರೆನ್ಸ್ ನೋಡ್ಬೋದು ನೀವು. ಎಂಟ್ರೆನ್ಸಲ್ಲಿ ಒಂದು ಈ ಕಡೆ 2 ಗೇಟು, ಈ ಕಡೆ ಎಂಟ್ರಿ, ಆ ಕಡೆ ಎಕ್ಸಿಟು. ಮಂಟ್ರೆ ಪಾಪ ಎಂಪ್ಲಾಯಿಗಳ್ದು ಇದು ಮಾಡ್ತಿದ್ದಾರೆ ಇಲ್ಲಿ. ಏನೋ ಯೂನಿಯನ್ನೆಲ್ಲ ಅದು ಎಂಪ್ಲಾಯ್ಸ್ಗಳನ್ನೆಲ್ಲ ಪರ್ಮನೆಂಟ್ ಮಾಡಿಕೊಂಡು ಎಲ್ಲ ನಡ್ಕೊಂಡು ಹೋಗ್ತಿದ್ದಾರೆ ನೋಡಿ. ಮಂಟ್ರಾಳದಿಂದ ಗೇಮ್ ಮಾಡಿಕೊಂಡು ಎಂಪ್ಲಾಯ್ಸ್ ಎಲ್ಲ ಪರ್ಮನೆಂಟ್ ಮಾಡಿಕೊಂಡು ಆಮೇಲೆ ಬೇರೆ ಸ್ಟೇಟ್ಗೆ ಹೋಗಿ ವರ್ಕ್ ಮಾಡಬೇಕು ನಮ್ಮ ಬ್ರ್ಯಾಂಚಲ್ಲಿ ಅಂತ ಅಂದ್ರಂತೆ. ಅದರಿಂದ ಅವರು ಇಲ್ಲ ಆಗಲ್ಲ ಅಂತೇನೋ ಆಗಿ ಅದಕ್ಕೆ ಕೆಲಸದಿಂದ ತೆಗ್ದಂಗೆ ಸ್ಟ್ರೈಕ್ ಮಾಡ್ತಿದ್ದಾರೆ ಪಾಪ. ಎಲ್ಲ ಕ್ಯಾಬ್ಗಳು ಹಾಕ್ಕೊಂಡಿದ್ದಾರೆ ಇಲ್ಲಿ ಗೇಟಿಂದ ಈ ಕಡೆಗೆ. ಇನ್ನೆಲ್ಲ ಸಾಯಂಕಾಲ ಎಲ್ಲ ಹೊಡ್ತಾರಲ್ಲ ಡ್ಯೂಟಿ ಬೀಳ್ತದೆ ಅಂತ. ಪಾಪ ಎಂಪ್ಲಾಯಿಗಳು ತುಂಬ ವರ್ಷಗಳಿಂದ ಸ್ಟ್ರೈಕ್ ಮಾಡ್ತಾವ್ರೆ. ಎಷ್ಟು ವರ್ಷ ಆಗುತ್ತೇನೋ ಗೊತ್ತಿಲ್ಲ, ಅವ್ರು ಯಾವಾಗ ನ್ಯಾಯ ಸಿಗುತ್ತೆ. ಎಲ್ಲ ಕಡೆ ಇದೇ ಕತೆ ಕಂಪ್ನಿಗಳಲ್ಲಿ. ಎಲ್ಲ ಎಂಪ್ಲಾಯ್ಗಳನ್ನ ಏನಾದ್ರೂ ಈಗ ಟೊಯೋಟಾ ನೋಡಿರ್ತಾರೆ, ಆಲ್ಮೋಸ್ಟ್ ತುಂಬ ಕೇಳಿರ್ತೀರ, ಅಲ್ಲೂ ಎಷ್ಟೋ ಸಮಸ್ಯೆಗಳು ಹಿಂಗೆ ಆಗವೆ. ಬೇಜಾರಾಗುತ್ತೆ. ಈ ಎಂಪ್ಲಾಯ್ಗಳನ್ನ ನಾಯಿನ ಕಡೆಯಾಗಿ ನೋಡ್ಬಿಡ್ತಾರೆ ಗುರು. ಒಂದು ಗೌರವ ಇಲ್ಲ. ಅವರ ಡಿಮ್ಯಾಂಡ್, ಅವರ ಕಂಪ್ನಿ ಡಿಮ್ಯಾಂಡ್ ಇವ್ರು ಒಪ್ಕೋಬೇಕೆ ವಿನ ಇವ್ರಿಗೆ ಡಿಮ್ಯಾಂಡ್ ಅವ್ರು ಯಾವತ್ತೂ ಕಾಂಪ್ರಮೈಸ್ ಆಗೋಲ್ಲ. ಇದೇ ಸಮಸ್ಯೆ ಎಲ್ಲ ಕಂಪ್ನಿಗಳನ್ನು. ನೋಡ್ಬೋದು ವಂಡರ್ಲಾ ಮುಗಿಸ್ಕೊಂಡೆಲ್ಲ ಹೋಗ್ತಿದ್ದಾರೆ ಕಾರಲ್ಲಿ. ಅಲ್ಲಿ ಯಾರು ಪಕ್ಕದಲ್ಲೆಲ್ಲ ರೆಸಾರ್ಟ್ಗಳೆಲ್ಲ ನೋಡಿದ್ರಲ್ಲ, ಹಂಗೆ ದುಡ್ಡಿರೋರು ಬರಬೇಕು, ಎಂಜಾಯ್ ಮಾಡಬೇಕು. ಏನಿಲ್ಲೆಲ್ಲ ಬಂದರೆ ಅರೌಂಡ್ ಒಂದು ಫ್ಯಾಮಿಲಿಗೆಲ್ಲ 20-25-30 ಸಾವಿರ ಬೇಕು ಒಂದಿನಕ್ಕೇನೆ. ಏನು ಸೌಂಡ್ ಮಾಡ್ತಾಯಿದ್ದು ಗೊತ್ತಾಗೋರು ಗಾಡಿ. ಇದು ಯಾವ್ದಾವ ಸೈಲೆನ್ಸರ್ ಯಾವ್ದಾಕೋ ಗೊತ್ತಿಲ್ಲ. ಮಳೆ RX ಸೌಂಡ್ ಮಾಡ್ದಂಗೆ ಮಾಡ್ತಾಯಿತ್ತೊಳೆ. ಈಗ ಫುಲ್ ತುಂಬಿಟ್ಟವ್ರು ಪಾಪ ನಮ್ಮ ಸ್ನೇಹಿತರು. ಹೆಂಗೋ ನಾಳೆ ನಡೆದು 1-2 ದಿನ ಆಗುತ್ತೆ. ನಾಳೆ ಹೋಗೋಣ ಅಂತಿದ್ದೀವಿ, ನೋಡೋಣ. ನಾಳೆ ಹೋಗ್ಬಿಟ್ಟು ತುಂಬ್ಕೊಬರ್ಬೇಕಂತ ಇದ್ದೀವಿ. ಅದು ನಾಳೆ ಆಗಲ್ಲ ಗೊತ್ತಾಗುತ್ತೆ. ಈಗ ಹೋಟ್ಲ ಹತ್ರ ಹೋಗ್ಬಿಟ್ಟು ಇವೆಲ್ಲ ತೆಗ್ದು ಹಾಕಿ ಕೆಲಸಗಳೈತೆ ಸ್ವಲ್ಪ, ಅವೆಲ್ಲ ಮಾಡಬೇಕು. ಈಗ ಹೋಗೋಣ ಬನ್ನಿ ಹೋಟ್ಲ ಹತ್ರಕ್ಕೆ. ಮಂಡ್ರದಿಂದ ಬರುವಾಗ ಈ ಬ್ರಿಡ್ಜ್ ಹೆವಿ ರಿಸ್ಕ್ ಕೊಟ್ಬಿಡುತ್ತೆ ಎಲ್ರಿಗೂ. ಅಂದರೆ ಒಂದೇ ವೆಹಿಕಲ್ ಓಡಾಡಬೇಕು, ಆ ಕಡೆಯಿಂದ ಈ ಕಡೆ ಹಿಂಗೆ ಗಾಡಿಗಳು ಬಂದ್ಬಿಟ್ರೆ ತುಂಬ ಹಿಂಸೆ. ದೊಡ್ಡ ಬಸ್ಗಳೆಲ್ಲ ಬಂದರೆ ಇಲ್ಲೆಲ್ಲ ಮಂಡ್ರಾಳ ಇವ್ರನ್ನೆಲ್ಲ ಹಾಕಿರ್ತಾರೆ ಇಲ್ಲಿ, ಆ ಕಡೆಯಿಂದ ಟ್ರಾಫಿಕ್ ಆಗಬಾರ್ದು ಅಂತ. ಬಸ್ಗಳೆಲ್ಲ ಬಂದರೆ ಯಾವುದೇ ಈ ಕಡೆಯಿಂದ ಆ ಕಡೆ ಒಂದೊಂದೇ ಮೂವ್ ಆಗಬೇಕು. ಕಾರ್ಗಳು ಹಿಂಸೆನೇ. ಏನು ಇದೆಲ್ಲ ಇಷ್ಟೊಂದೆಲ್ಲ ಇಂಪ್ರೂವ್ಮೆಂಟ್ ಐತೆ ಅಲ್ಲಿ. ಬಟ್ ಈ ರೋಡ್ ಒಂದು ಮಾಡಿಲ್ಲ, ಅದು ಯಾವಾಗ ಮಾಡ್ತಾರೋ ಗೊತ್ತಿಲ್ಲ. ನೋಡ್ಬೋದು ಹೆಂಗೆ ಕಾಣಿಸುತ್ತೆ ಅಂತ. ಏನು ಮಾಡೋಕ್ಕಾಗಲ್ಲ, ಎಲ್ಲ ದುಡ್ಡು ಮಾಡೋದು ನೋಡ್ಕೊತಾರೆ ಅವರು. ಜನ ಹೆಂಗಾರು ಹಾಳು ಹೋಲಿ ಅಂದಾಗೆ ಅಂದು ಇನ್ನೇನು ಮಾಡೋಕ್ಕಾಗುತ್ತೆ. ಜನ ಎಷ್ಟು ಜನ ಹೋಗ್ತಾರೆ ಗೊತ್ತೇನ್ರಿ? ಎಷ್ಟು ವರ್ಷಾನುಗಳಿಂದ ಸಾವಿರಾರು ಜನ ಹೋಗ್ತಾರೆ, ಲಕ್ಷಾಂತರ ಜನನೇ ಹೊಂಟೋಗ್ಬಿಟ್ಟವ್ರೆ ಎಂಜಾಯ್ ಮಾಡೋಕ್ಕಲ್ಲಿ. ಬಟ್ ಅದನ್ನು ಯಾವಾಗ ಮಾಡ್ತಾರೋ ಗೊತ್ತಿಲ್ಲ, ನೋಡಬೇಕು. ಅದೇ ಈ ರೋಡು ಅಲ್ಲಿ ಸರ್ಕಲಿಂದನೂ ಡಬಲ್ ರೋಡ್ ಆಗ್ಬೇಕಂತ ಇದು. ಯಾವಾಗ ಆಗುತ್ತೋ ಏನು ಗೊತ್ತಿಲ್ಲ. ನಾನು ಬಂದೆ ಇವಾಗ ಹೋಟ್ಲ ಹತ್ರ. ಗಾಡಿ ಇವಾಗ ಹಾಕ್ಬಿಡ್ತೀನಿ, ಇವಾಗ ಕಿತ್ತಾಕೋಕ್ಕಾಗಲ್ಲ, ಟೈಮ್ ಆಗುತ್ತೆ. ಇವಾಗ ಹಾಕ್ಬಿಟ್ಟು ಆಮೇಲೆ ನೈಟ್ ಹೋಟ್ಲು ಕ್ಲೋಸ್ ಮಾಡಿಬಿಟ್ಟು ಕಿತ್ತಾಕೋಣ. ಈಗ ಹೋಗ್ಬಿಟ್ಟು ಹೋಟ್ಲಲ್ಲಿ ಏನೈತೆ ಕೆಲಸಗಳು ನೋಡೋಣ ಬನ್ನಿ.
ಬ್ರೋ ಇವಾಗ ಕ್ಲೋಸ್ ಮಾಡೋ ಟೈಮು ಕ್ಲೋಸ್ ಮಾಡ್ತಾ ಇದ್ದೀನಿ. ಬಿಸ್ನೆಸ್ ಪರವಾಗಿಲ್ಲ, ಅಲ್ಲೂ ಮಧ್ಯಾಹ್ನ ಚೆನ್ನಾಗಾಯಿತು, ಇಲ್ಲಿ ಮಧ್ಯಾಹ್ನ ಚೆನ್ನಾಗಾಯಿತು, ನೈಟ್ ಸಾಯಂಕಾಲ ಚೆನ್ನಾಗಾಯಿತು. ಅದೇ ವೀಡಿಯೋ ಮುಂಚೆ ನೋಡಿದ್ರಲ್ಲ, ಹಿಂಗೆ ಹೋಗಿ ನಮ್ಮ ಫ್ರೆಂಡು ತೋಟದ ಸೌದೆ ಎಲ್ಲ ತುಂಬ್ಕೊಬಂದು ಈಗ ಸೌದೆ ಎಲ್ಲ ಇಲ್ಲಿ ಅವು ಗಾಡಿಯಿಂದ ಎಲ್ಲ ಎತ್ತಾಕಿದ್ದೀನಿ. ಇನ್ನು ಇದೆಲ್ಲ ಕ್ಲೀನ್ ಮಾಡ್ಕೋಬೇಕು. ಇನ್ನು ಊಟ ಮಾಡ್ಬೇಕು. ಮನೆಯಿಂದ ಊಟ ತಂದು ಕೊಟ್ಟವ್ರೆ. ನನ್ನ ಹೆಂಡತಿ ಅವ್ರು ಚಿಕ್ಕಮ್ಮನ ಮನೆಗೆ ಹೋಗಿದ್ಲು. ಅಲ್ಲೇ ಅವ್ರಿಗೆ ಕಂಪ್ನಿಲಿ ಈ ಥರ ಜ್ಯೂಸ್ ಎಲ್ಲ ಕೊಡ್ತಾರಂತೆ. ಈ ಚಿಕ್ಕಪ್ಪರು ಸಾಫ್ಟ್ವೇರ್ ಕಂಪ್ನಿ ಕೆಲ್ಸಕ್ಕೆ ಹೋಗೋದ್ರಿಂದ ಅಲ್ಲಿ ಈ ಥರ ತಮ್ಸಪ್ಪು ಸ್ನ್ಯಾಕ್ಸ್ ಹಿಂಗೆಲ್ಲ ಕೊಡ್ತಾ ಇರ್ತಾರಂತೆ. ಹಂಗೆ ನಮ್ಮ ಚಿಕ್ಕತ್ತೆ ಕೊಟ್ಟು ಕಳಿಸಿದ್ದಾರೆ ನನ್ನ ಹೆಂಡತಿ ಕೈಲಿ. ಇವಾಗ ಊಟ ಮಾಡಿಬಿಟ್ಟು ಅದ್ರ ಜೊತೆಗೆ ಕುಡ್ಕೊಂಡು ಇನ್ನೊಂದು ಸ್ವಲ್ಪ ಕೆಲಸ ಅದೇ ಹೇಳಿದ್ನಲ್ಲ ಈ ಥರ ಇನ್ನೊಂದು ಸ್ವಲ್ಪ ಇದೆಲ್ಲ ಕಸ ತೊಳೆದ್ಬಿಟ್ಟು ಇನ್ನೇನು ಎಲ್ಲ ಎತ್ತಿಕ್ಕಿದ್ದೀನಿ. ಇದೊಂದು ಎತ್ತಿಕ್ಕಿದ್ರೆ ಮುಗೀತು. ನನ್ನ ಹೆಂಡತಿ ಚಿಕನ್ ಹಾಕಿದ್ದಾಳೆ ತಿನ್ನಲಿ ಅಂತ. ಗುಂಡಮ್ಮ ಕತೆ ನೋಡಿ, ಬೆಳಗ್ಗೆಯಿಂದ ತಿಂದು ಇಲ್ಲಿ ಹಾಕಿದ್ದಾಳೆ. ಇಲ್ಲಿ ಚಿಲ್ಲಿ ಚಿಕನು ಅವ್ನು ತಿಂದು ಇವಾಗ ಅಣ್ಣ ಮಲಗವನೆ, ನಂಗೆ ಬೇಡ ಸ್ವಾಮಿ ಅಂತ. ಅದಕ್ಕೆ ಒಂದು ಸ್ವಲ್ಪ ಹೊತ್ತು ಜೀಣಿಸ್ಕೊಂಡು ತಿನ್ನೋಣ ಅಂತ ಏನೋ ಮಲಗವನೇನೋ ಗೊತ್ತಿಲ್ಲ. ಗುಂಡ ಓಯ್ ಗುಂಡ, ಅವನಿಗೆ ಚಿಕನ್ ಬೆಳಗ್ಗೆ ತಿಂದವನಲ್ಲ ಅದಕ್ಕೇ. ಸೌದೆ ಇವಾಗ ಇಷ್ಟು ತಂದಿದ್ದೀವಿ. ನಾಳೆ ನಾಡ್ದು ಆಗ್ಬೋದೇನೋ ಸ್ವಲ್ಪ. ನಾಳೆ ನಾಡ್ದು ಆದರೆ ನಾಳೆ ಅಂತೂ ತುಂಬ್ಕೊಬಂದ್ಬಿಡ್ಬೇಕು. ನೋಡೋಣ, ಆದಷ್ಟು ಬೇಗ ಈ ಸಿಲಿಂಡ್ರು ನಾರ್ಮಲ್ ರೇಟಾಗಿ ಬಂದುಬಿಟ್ರೆ ಸಾಕಪ್ಪ. ಏನಾಗುತ್ತೆ ನೋಡೋಣ ಮುಂದಿನ ದಿನಗಳಲ್ಲಿ. ನೆಕ್ಸ್ಟ್ ಲಾಗ ಸಿಗೋಣ. ಎಲ್ರಿಗೂ ಬಾಯ್.